ಜೆಡಿಎಸ್ ಬಿಜೆಪಿ ಮೈತ್ರಿ ವಿಚಾರ ಪ್ರೀತಂಗೌಡರ ವಿರುದ್ಧದ ಆರೋಪಗಳಿಗೆ ಬಿಎಚ್ ನಾರಾಯಣಗೌಡ ತಿರುಗೇಟು. ಜೆಡಿಎಸ್ ಬಿಜೆಪಿ ಮೈತ್ರಿ ಕುರಿತು ಮಾಜಿ ಶಾಸಕರಾದ ಕುಮಾರಸ್ವಾಮಿ ಮತ್ತು ಲಿಂಗೇಶ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕ ಹಾಗೂ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂಗೌಡರ ವಿರುದ್ಧ ಮಾಡಿರುವ ಆರೋಪಗಳಿಗೆ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಬಿಎಚ್ ನಾರಾಯಣಗೌಡ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಜಿಲ್ಲೆಯ ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರ ಸಭೆಯನ್ನ ನಡೆಸಲಾಗಿದೆ. ಈ ಸಭೆಗಳಿಗೆ ರಾಜ್ಯದಿಂದ ವೀಕ್ಷಕರನ್ನ ಕಳಿಸಲಾಗಿದ್ದು, ಪಕ್ಷದ ಪ್ರಚಾರಕರಾದ ದತ್ತಾತ್ರೇಯ, ಲಕ್ಷ್ಮಿ, ಅಶ್ವಿನ್ ಗೌಡ ಹಾಗೂ ರತ್ನಶಂಕರ್ ಭಾಗವಹಿಸಿದ್ರು. ಸಭೆಗಳಲ್ಲಿ ಕಾರ್ಯಕರ್ತರು ಮೈತ್ರಿ ಬೇಡವೆಂದು ಸ್ಪಷ್ಟ ಅಭಿಪ್ರಾಯ ವ್ಯಕ್ತಪಡಿಸಿದ್ದು, ಅದು ಪ್ರೀತಂಗೌಡರ ವೈಯಕ್ತಿಕ ತೀರ್ಮಾನವಲ್ಲ ಎಂಬುದು ಸ್ಪಷ್ಟವಾಗಿದೆ. ಇದಲ್ಲದೆ ಜಿಲ್ಲೆಯಲ್ಲಿ ಬಿಜೆಪಿ ಬಲವಿಲ್ಲವೆಂಬ ಲಿಂಗೇಶ್ ಅವರ ಹೇಳಿಕೆಗೆ ಕಾರ್ಯಕರ್ತರು ಪ್ರಶ್ನೆ ಎತ್ತಿದ್ದಾರೆ. 2023ರ ಚುನಾವಣೆಯಲ್ಲಿ ಬೇಲೂರಿನಲ್ಲಿ ಸ್ಪರ್ಧಿಸಿದ ಲಿಂಗೇಶ್ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದು, ಪ್ರೀತಂಗೌಡರು 2018ರಲ್ಲಿ ಗೆದ್ದ ನಂತರ 2023ರಲ್ಲಿ 14,000 ಹೆಚ್ಚು ಮತಗಳನ್ನು ಪಡೆದಿರುವುದು ವಾಸ್ತವ. ಸಕಲೇಶಪುರದಲ್ಲೂ ಬಿಜೆಪಿ ಶಾಸಕ ಇರುವುದನ್ನ ಅವರು ಮರೆಯಬಾರದು ಎಂದರು. 2024ರ ಲೋಕಸಭಾ ಚುನಾವಣೆಯಲ್ಲಿ ಪ್ರೀತಂಗೌಡರು ಮೈತ್ರಿಗೆ ವಿರುದ್ಧವಾಗಿ ಕಾಂಗ್ರೆಸ್ ಪರ ಪ್ರಚಾರ ನಡೆಸಿದರು ಎಂಬ ಆರೋಪವನ್ನ ತಳ್ಳಿಹಾಕಿ ಜೆಡಿಎಸ್ ಶಾಸಕರಿದ್ದ ಕ್ಷೇತ್ರಗಳಲ್ಲಿಯೇ ಕಾಂಗ್ರೆಸ್ಗೆ ಹೆಚ್ಚಿನ ಮತಗಳು ಬಂದಿರುವುದನ್ನು ಉದಾಹರಿಸಿದರು. ಹೊಳೆನರಸೀಪುರದಲ್ಲಿ 17,000, ಹಾಸನದಲ್ಲಿ 20,000 ಮತ್ತು ಅರಕಲಗೂಡಿನಲ್ಲಿ 19,000 ಮತಗಳನ್ನು ಮುನ್ನಡೆ ಕಾಂಗ್ರೆಸ್ಗೆ ಸಿಕ್ಕಿರುವುದು ಉಲ್ಲೇಖಿಸಲಾಗಿದೆ. ಇದಕ್ಕೆ ಜೆಡಿಎಸ್ ನಾಯಕರು ಉತ್ತರ ನೀಡಬೇಕೆಂದು ಒತ್ತಾಯಿಸಿದರು. ಪ್ರೀತಂಗೌಡರು ಕಾಂಗ್ರೆಸ್ ಸೇರ್ತಾರೆ ಎಂಬ ಹೇಳಿಕೆಯನ್ನ ಕೂಡ ಅಪಪ್ರಚಾರ ಮಾಡಲಾಗಿದ್ದು, ಅವರು ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಎಂದು ಸ್ಪಷ್ಟಪಡಿಸಿದರು. ಸುಳ್ಳು ಪ್ರಚಾರ ಮಾಡಿ ಗೊಂದಲ ಸೃಷ್ಟಿಸುವ ಬದಲು ವಾಸ್ತವಾಂಶವನ್ನು ಅರಿತು ಮಾತನಾಡಬೇಕು ಎಂದು ಲಿಂಗೇಶ್ ಅವರಿಗೆ ಸಲಹೆ ನೀಡಿದರು. ಬರುವ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಸಿಗುವುದಿಲ್ಲ ಅಥವಾ ಅವರು ಪಕ್ಷ ಬದಲಿಸುತ್ತಾರೆ ಎಂಬ ಹೇಳಿಕೆ ಆಧಾರರಹಿತವಾಗಿದೆ. ಮೈತ್ರಿ ಏರ್ಪಟ್ಟಲ್ಲಿ ಹಾಲಿ ಶಾಸಕರಿಗೆ ಟಿಕೆಟ್ ನೀಡಿದರೆ ತಾವು ಯಾವ ಪಕ್ಷದ ಬಾಗಿಲು ತಟ್ಟುವಿರಿ ಎಂಬುದನ್ನು ಮೊದಲು ಸ್ಪಷ್ಟಪಡಿಸಬೇಕು ಎಂದು ಪ್ರಶ್ನಿಸಿದರು. ಪ್ರೀತಂಗೌಡರು ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದು ಸತ್ಯ ಎಂದು ಟಾಂಗ್ ನೀಡಿದರು. ಪಕ್ಷ ವಿರೋಧಿನ ಹಾಸನ ನಗರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವರೂಪ್ ರವರು ಜೆಡಿಎಸ್ MLA 20,000 ಲೀಡ್ ಕೊಟ್ರಲ್ಲ ಕಾಂಗ್ರೆಸ್ಗೆ. ಇವ್ರು ಏನು ಮಾಡಿದರು? ಮಂಜೂರವ್ರು ಹೇಳ್ತಾರೆ ಮೈತ್ರಿಗೆ ವಿರೋಧವಾಗಿದ್ದಾರೆ ಪ್ರೀತಂಗೌಡರು ಅಂತ ಮಾತಾಡ್ತಾರೆ. ಆದರೆ ಮಂಜೂರ ಕ್ಷೇತ್ರದಲ್ಲಿ ಅವರು ಜೆಡಿಎಸ್ ಶಾಸಕರು, ಅವ್ರ ಕ್ಷೇತ್ರದಲ್ಲಿ 19,000 ಲೀಡ್ ಕೊಟ್ರಲ್ಲ ಕಾಂಗ್ರೆಸ್ಗೆ. ನೀವೇನು ಮಾಡ್ತಾಯಿದ್ರಿ? ನಿಮ್ಮ ದೃಷ್ಟಿನಲ್ಲಿ ನೀವೇ ಹೇಳೋ ರೀತಿ ಹಾಗಾದರೆ ಜಿಲ್ಲೆಯಲ್ಲಿ ಪ್ರೀತಂಗೌಡ್ರೆ ಹೆಚ್ಚು ಶಕ್ತಿಶಾಲಿ ಅನ್ನೋದನ್ನು ನೀವೇ ಒಪ್ಕೊಂಡಿದ್ರಿ ಅನ್ನಂಗೆ ಆಯಿತು. ಪ್ರೀತಂಗೌಡ್ರಿಂದಲೇ ಸೋಲಾಯಿತು ಅಂದಾಗ ಶಕ್ತಿಶಾಲಿ ಯಾರು? ಪ್ರೀತಂಗೌಡ್ರೆ ಶಕ್ತಿಶಾಲಿ ಅನ್ನೋದನ್ನು ನೀವೇ ನಿರೂಪಿಸ್ತಾ ಇದ್ದೀರಿ. ಜಿಲ್ಲೆಯಲ್ಲಿ ಮೈತ್ರಿ ಬೇಡ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಪ್ರೀತಂಗೌಡ್ರು ಅಲ್ಲ, ಜಿಲ್ಲೆಯ ಪ್ರತಿಯೊಬ್ಬ ಕಾರ್ಯಕರ್ತರ ಅಭಿಲಾಷೆ, ಅವರ ಇಚ್ಛೆ ಇದು ಮೈತ್ರಿ ಬೇಡ ಅನ್ನೋದು. ಅದನ್ನು ಅವರು ರಾಜ್ಯ ನಾಯಕರುಗಳಿಗೆ ತಿಳಿಸಿದ್ದಾರೆ. ತಪ್ಪೇನಿದೆ? ಇವರೇ ಪ್ರತಿಯೊಂದು ಸಭೆಗಳಲ್ಲಿ ಪ್ರಚಾರಗಳಲ್ಲಿ ಪ್ರೀತಂಗೌಡರು ವಿರೋಧ, ಪ್ರೀತಂಗೌಡರು ವಿರೋಧ, ಪ್ರೀತಂಗೌಡರು ವಿರೋಧ. ಯಾಕಪ್ಪ ಪ್ರಚಾರ ಮಾಡ್ತಾಯಿದ್ದೀರಿ ನೀವು? ಅಂದರೆ ಪ್ರೀತಂಗೌಡರು ಕಂಡು ಅಷ್ಟೊಂದು ಭಯನ ನಿಮಗೆ? ಲಿಂಗೇಶ್ ಅವರು ಮುಂದವರು ಹೇಳ್ತಾರೆ ಕಾಂಗ್ರೆಸ್ಸಿಗೆ ಪ್ರೀತಂಗೌಡರು ಕಾಲಿಟ್ಟಿದ್ದಾರೆ, ಒಂದು ಕಾಲು ಆಚೆ ಹಾಕವ್ರೆ. ಪ್ರೀತಂಗೌಡರು BJPಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಅವ್ರಿಗೆ ಅವ್ರದ್ದೇ ಆದಂಥ ಜವಾಬ್ದಾರಿನ ಕೊಟ್ಟಿದ್ದಾರೆ ಪಕ್ಷ. ಅದೇ ರೀತಿ ಇಡೀ ರಾಜ್ಯದಲ್ಲಿ ಹಗಲು ರಾತ್ರಿ ಅವರು ಪಕ್ಷಕ್ಕಾಗಿ ದುಡಿತಾ ಇದ್ದಾರೆ, ಶ್ರಮಿಸ್ತಾ ಇದ್ದಾರೆ. ಅವರು ಕಾಂಗ್ರೆಸ್ಗೆ ಹೋಗುವಂಥ ಗ್ರಾಚಾರ ಏನು ಬಂದಿಲ್ಲ, ಅವ್ರಿಗೆ ಅಂಥ ಪರಿಸ್ಥಿತಿ ಏನಿಲ್ಲ. ಇವ್ರುಗಳೇ ಕಾಂಗ್ರೆಸ್ಸಿಗೆ ಕಳ್ಸೋಕ್ಕೆ ಹೊರಟವ್ರೆ. ಕಾರಣ ಏನು? ಎಲ್ಲಿ ಬೇರೊಬ್ಬ ಒಕ್ಕಲಿಗರ ನಾಯಕ ಬೆಳೆದ್ಬಿಡ್ತಾನೆ ಹಾಸನ ಜಿಲ್ಲೆಯಲ್ಲಿ, ಅದನ್ನು ತೆಗಿಬೇಕು ಅನ್ನೋ ತಂತ್ರಗಾರಿಕೆ ಇದು. ಪತ್ರಿಕಾಗೋಷ್ಠಿಯಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಆರ್ ಮೋಹನ್, ಹೂಡಾ ಮಾಜಿ ಅಧ್ಯಕ್ಷ ಲಲಾಟ್ ಮೂರ್ತಿ, ಗಿರೀಶ್, ವೇದಾವತಿ ಇತರರು ಉಪಸ್ಥಿತರಿದ್ದರು.